ಯಾರು ದುಷ್ಟರು, ದೇವತೆಗಳು ದುಷ್ಟರೋ ಅಥವಾ ರಾಕ್ಷಸರು ದುಷ್ಟರೋ ಅನ್ನುವಂತಹದ್ದು ಒಂದು ನಿಷ್ಕರ್ಷ ಮಾಡುವಂಥವ್ರು ಯಾರು? ಆದರೆ ಅವತ್ತಿನ ವರ್ತಮಾನ ರಾಕ್ಷಸರು ದುಷ್ಟರು. ಅವರು ಬೇಕಿರದಂತಹ ದುಷ್ಟ ಚಟಗಳಿಂದ, ಅವರ ಒಂದು ಕೃತ್ಯಗಳಿಂದ ಅವರು ಆ್ಯಂಟಿ ಸೋಷಿಯಲ್ ಆಗಿ ಇರ್ತಾರೆ. ಈ ದೇವತೆಗಳು ಬಹಳ ಸಾತ್ವಿಕರ. ದೇವತೆಗಳು ಯಾವುದೆಲ್ಲ ಒಂದು ದುಷ್ಟತನವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಅನೇಕ ಕಥೆಗಳನ್ನು ಓದಿದಾಗ ನಮಗೆ ತಿಳಿಯುತ್ತೆ. ಆದರೆ ಆ ದಿನಗಳ ಸಂವಿಧಾನ ವಿಶೇಷವಾಗಿ ವಿಷ್ಣುವಂಥವರು ಸೇರಿದಂತೆ ದೇವತೆಗಳ ರಕ್ಷಣೆಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಮಹರ್ಷಿಯ ಗುರುವಿನ ಪತ್ನಿಯನ್ನೇ ಸಾಯಿಸಬೇಕಾದಂಥ ಆಗ ಶಾಪ ಬರುತ್ತೆ. ನೀನು ಮನುಷ್ಯನಾಗಿ ಜನಿಸಬೇಕು, ನಿನಗೆ ದೈವತ್ವ ಇದ್ದರೂ ಕೂಡ ಇಂತಹ ಹೇಯ ಕೃತ್ಯಕ್ಕೆ, ಒಬ್ಬ ಹೆಣ್ಣಿನ ಸಾವಿಗೆ, ಅದು ರಾಕ್ಷಸರ ಸಂದರ್ಭವನ್ನು ಇವರು ಮಕ್ಕಳು ಅನ್ನೋ ರೂಪದಲ್ಲಿ ಅವಳು ಸಂರಕ್ಷಣೆಗಾಗಿ ಹೋದಾಗ ಮಾಡಿದ್ರಿಂದ ಈ ಶಾಪವನ್ನು ಅನುಭವಿಸಬೇಕು ಮತ್ತು ಸಾಮಾನ್ಯ ಮನುಷ್ಯನಾಗಿ ನೀನು ಜನಿಸಬೇಕು. ಇದು ಒಂದು ಹಿನ್ನೆಲೆ.